ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಸಾಧಾರಣವಾಗಿ ಎಲ್ಲ ಕಡೆ ಸಿಗುವ ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಇರುವ ಕೆಲವೇ ಪದಾರ್ಥಗಳಿಂದ ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳೋಣ ಬನ್ನಿ. ಇವತ್ತು ಸಿಂಪಲ್ಲಾಗಿ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಇರುವ ಸಾಮಾನುಗಳನ್ನು ಬಳಸ್ಕೊಂಡು, ನಮ್ಮ ಫ್ರಿಜ್ಜಲ್ಲಿರೋದು ಅಥವಾ ನಾವು ಮನೆಯಲ್ಲೇ ಮಾಡಿಕೊಂಡ ಚಟ್ನಿ ಪುಡಿ ಇಂಥವನ್ನೆಲ್ಲ ಬಳಸ್ಕೊಂಡು ಮಾಡೋವಂಥ ಒಂದು ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಒಳಗೆ ಸ್ಟಫಿಂಗ್ಗೆ ಇದಕ್ಕೆ ಯಾವುದೇ ಬಗೆಯ ತರಕಾರಿ, ಕಾರ್ನ್ಸು ಏನೂ ಹಾಕ್ತಾಯಿಲ್ಲ. ನಾನು ಬರೀ ಪುಡಿಗಳು ಮತ್ತು ಸಾಸು ಇಂಥವನ್ನೇ ಹಾಕಿ ಮಾಡ್ತಾ ಇರೋದು. ನೋಡಿ, ಚಾಟ್ ಮಸಾಲ ಸ್ವಲ್ಪ ಬೇಕಾಗುತ್ತೆ. ಇದು ಪೆಪ್ಪರ್ ಪೌಡ್ರು ಸ್ವಲ್ಪ ಸ್ಪ್ರಿಂಕಲ್ ಮಾಡಲಿಕ್ಕೆ, ಜೇನು ಒಂಚೂರು, ಇದು ವೀಬಾ ರ್ಯಾಂಚನ್ನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಚಾಕ್ಲೇಟ್ ಸಾಸು, ಚಟ್ನಿ ಪುಡಿ ಬೇರೆ ಯಾವುದೇ ಬಗೆಯ ಚಟ್ನಿ ಪುಡಿ ಹಾಕ್ಕೋಬೋದು. ನನ್ನ ಹತ್ರ ಗುರೆಲ್ ಚಟ್ನಿ ಪುಡಿ ಮಾತ್ರ ಇತ್ತು, ಅದನ್ನೇ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮ್ಯಾಂಗೋ ಪೌಡರ್, ಇದ್ರ ಜೊತೆಗೆ ಟೊಮೆಟೊ ಕೆಚಪ್ಪು, ಗ್ರೀನ್ ಚಟ್ನಿ ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ದು ಗ್ರೀನ್ ಚಟ್ನಿ. ಇದು ನಾನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಅವಸರಕ್ಕೆ ಬೇಕಾಗುತ್ತೆ ಅಂತ. ಇಲ್ಲಿ ಸ್ವಲ್ಪ ಡೇಟ್ ಸಿರಪ್ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ಇತ್ತು ಅದು. ಡೇಟ್ ಸಿರಪ್ ಅಂದರೆ ಖರ್ಜೂರದ ಪಾಕ ಸ್ವಲ್ಪ ಇತ್ತು, ಅದನ್ನು ಇಟ್ಕೊಂಡಿದ್ದೀನಿ ಸ್ವೀಟ್ನೆಸ್ಗೆ. ಬೆಣ್ಣೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಟೊಮೆಟೊ ಚಟ್ನಿ ಒಂದು, ಅದು ಮಾಡಿದ್ದಿತ್ತು, ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಆಪ್ಷನ್ನು, ಬೇಕಂದರೆ ಇಟ್ಕೋಬೋದು. ಇಲ್ಲಾಂದರೆ ನೀವು ಕೆಂಪು ಹಸಿಮೆಣಸಿನ ಚಟ್ನಿ ಅಥವಾ ಒಣಮೆಣಸಿನ ಚಟ್ನಿ ಅಂದರೆ ರಂಜಕ ಅಂತ ಮಾಡ್ತೀವಲ್ಲ, ಅದನ್ನು ಕೂಡ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಬ್ರೆಡ್ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಶ್ರಿಂಕ್ ಆದಂಗಿದೆ. ಈ ಥರ ಇರುವಾಗ ಎರಡು ಅಂಗೈ ನಡುವೆ ಇಟ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಇಲ್ಲಾರೆ ಲಟ್ಟಣಿಗೆಯಿಂದ ಸ್ವಲ್ಪ ಲಟ್ಟಿಸ್ಕೋಬೋದು. ಈಗ ನಾನು ಸ್ವಲ್ಪ ಇದನ್ನು ಅಗಲ ಮಾಡ್ಕೋತೀನಿ, ಸ್ವಲ್ಪ ಶ್ರಿಂಕ್ ಆಗಿದೆ ಅದರಿಂದ. ನಾನಿಲ್ಲಿ ಖಾರ ಮತ್ತು ಸಿಹಿ ಮಿಕ್ಸ್ ಮಾಡಿದ ಬ್ರೆಡ್ ಸ್ಯಾಂಡ್ವಿಚ್ ಒಂದು ಥರ ತೋರಿಸ್ತಾ ಇದ್ದೀನಿ. ಬರೀ ಖಾರದ ಐಟಮ್ಸ್ ಮಾತ್ರ ಹಾಕಿಬಿಟ್ಟು ಮಾಡೋ ಸ್ಯಾಂಡ್ವಿಚ್ಚು ಇನ್ನೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ಲೈಸ್ ಮೇಲೆ ಖಾರದ್ದು ಒಂದು ಪದಾರ್ಥ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ಲೈಸ್ ಮೇಲೆ ಸ್ವೀಟ್ ಇದ್ದೊಂದು ಪದಾರ್ಥ ಹಾಕ್ಕೊಂಡು ಒಂದ್ರ ಮೇಲೊಂದು ಈ ಥರ ಜೋಡಿಸಿಡ್ಬೇಕಾಗುತ್ತೆ. ಈಗ ನಾನು ಮೊದಲನೇ ಬ್ರೆಡ್ ಮೇಲೆ ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಈಗ ಎರಡನೇ ತುಂಡ ಮೇಲೆ ಡೇಟ್ ಸಿರಪ್ ಹಾಕೋತಾ ಇದ್ದೀನಿ. ಈಗ ಮೂರನೇ ತುಂಡ ಮೇಲೆ ಟೊಮೆಟೊ ಚಟ್ನಿ ಹಾಕೋತಾ ಇದ್ದೀನಿ. ಇದನ್ನ ಈ ಸ್ವೀಟ್ ಬ್ರೆಡ್ ತುಂಡ ಮೇಲೆ ಬೆಣ್ಣೆ ಹಾಕೋತಾ ಇದ್ದೀನಿ. ಈಗ ಈ ಬ್ರೆಡ್ ಮೇಲೆ ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ಜೇನು ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕೋತಾ ಇದ್ದೀನಿ ನಾನು, ಗುರೆಲ್ ಚಟ್ನಿ ಪುಡಿ. ಮತ್ತು ಸ್ವಲ್ಪ ಚಾಟ್ ಮಸಾಲೆ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕೋತಾ ಇದ್ದೀನಿ, ಅಂದರೆ ಮ್ಯಾಂಗೋ ಪೌಡ್ರು. ಇದು ಮ್ಯಾಂಗೋ ಪೌಡ್ರ್ ಇದ್ದರೆ ಹಾಕ್ಕೋಬೋದು, ಆಪ್ಷನ್ನು, ಇದ್ದಿದ್ರೆ ಬೇಕಂತಿಲ್ಲ.
ಬೇರೆ ಇನ್ಯಾವುದೇ ಥರದ ಚಟ್ನಿ ಪುಡಿ ಇದ್ದರೆ ಅದನ್ನ ಹಾಕ್ಕೋಬೋದು ನೀವು. ನೋಡಿ, ಖಾರ ಸಿಹಿ ಎರಡು ಮಿಕ್ಸ್ ಮಾಡಿದ ಒಂದು ಸ್ಯಾಂಡ್ವಿಚ್ಚು ರೆಡಿ ಆಗ್ತಾಯಿದೆ. ಎಲ್ಲ ಒಂದ್ರ ಮೇಲೊಂದು ಇಟ್ಟು ನಾನು ತೋರಿಸ್ತೀನಿ ಈಗ. ಸಿಹಿ ಖಾರ ಸ್ಯಾಂಡ್ವಿಚ್ಚು ತಯಾರಾಗಿದೆ. ಬೇಕಾದ್ರೆ ಇದನ್ನು ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ತೋರಿಸ್ತೀನಿ ಈಗ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಸ್ಯಾಂಡ್ವಿಚ್ನ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ಫುಲ್ಲಾಗೂ ಇರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿ. ಈಗ ಖಾರ ಪ್ರಿಯರಿಗಾಗಿ ಖಾರ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ. ಈ ಬ್ರೆಡ್ ಮೇಲೆ ಒಂಚೂರು ಆಮ್ಚೂರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈ ಬ್ರೆಡ್ ಮೇಲೆ ಒಂಚೂರು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಗ್ರೀನ್ ಚಟ್ನಿ ಹಾಕೋಣ. ನೋಡಿ, ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕೋತಾ ಇದ್ದೀನಿ, ಗುರಳ್ ಚಟ್ನಿ ಪುಡಿ. ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಟೊಮೆಟೊ ಚಟ್ನಿ ಹಾಕ್ತಾ ಇದ್ದೀನಿ. ನೋಡಿ, ಚಟ್ನಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದ್ರ ಮೇಲೆ ಸ್ವಲ್ಪ ಆಮ್ಚೂರ್ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ಈಗ ಇದ್ರ ಮೇಲೆ ಟೊಮೆಟೊ ಕೆಚಪ್ ಹಾಕಿ ಸವರ್ಕೊಳ್ಳೋಣ. ನಾನು ಚಾಕ್ಲೇಟ್ ಸಾಸನ್ನು ಮತ್ತು ವಿಬಾ ರಾಂಚ್ ಡ್ರೆಸ್ಸಿಂಗನ್ನು ಯೂಸ್ ಮಾಡ್ಕೊಂಡಿಲ್ಲ. ಚಾಕ್ಲೇಟ್ ಸಾಸ್ ಯಾಕೆ ಮಾಡ್ಕೊಳ್ಳಿಲ್ಲ ಅಂದರೆ, ನನಗೆ ಇದು ಡೇಟ್ ಸಿರಪ್ಪು ಮತ್ತು ಜೇನೆ ಜಾಸ್ತಿ ಇತ್ತು, ಹಾಗಾಗಿ ಅದನ್ನೊಂದು ಸ್ಕಿಪ್ ಮಾಡಿದ್ದೀನಿ. ವಿಬಾ ರಾಂಚ್ ಕೂಡ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಬೇಡ ಅಂತ ಹೇಳಿಬಿಟ್ಟು. ಸಾಸ್ ಹಾಕ್ಕೊಂಡಿದ್ದೀನಿ. ಖಾರ ಸ್ಯಾಂಡ್ವಿಚ್ ಇಷ್ಟಪಡೋರು ಈ ಥರ ಮಾಡ್ಕೋಬೋದು. ನೋಡಿ, ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು. ಇದು ಖಾರವಾಗಿರುತ್ತೆ, ಅದು ಸಿಹಿ ಮತ್ತು ಖಾರ ಮಿಶ್ರವಾಗಿರುತ್ತೆ ಅಷ್ಟೇ. ನಾನಿಲ್ಲಿ ಏನು ತೋರಿಸಿದ್ನಲ್ಲ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಇಟ್ಕೊಳ್ಳೋಕ್ಕೆ ಕಷ್ಟಪಡಬೇಕಂತೇನಿಲ್ಲ. ನಿಮಗೆ ಫ್ರಿಜ್ಜಲ್ಲಿರೋ ಕೆಲವು ಐಟಮ್ಸ್ ತೆಗೆದು ಆಗಿಂದಾಗಲೇ ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲಿ ನೀವು ಬೆಣ್ಣೆ ಸಕ್ಕರೆ ಬೇಕಂದರೆ ಮಾತ್ರ ಸಕ್ಕರೆ ಪುಡಿ ಬೆಣ್ಣೆನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತೆಲ್ಲ ರೆಡಿನೇ ಇರೋವಂಥದ್ದು ಹಾಕಿ ತೋರಿಸಿರೋದು. ನಾನಿಲ್ಲಿ ನಿಮ್ಗೆ ವಿಡಿಯೋಕ್ಕೆ ಬೇಕಾಗಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡು ತೋರಿಸಿದ್ದೆ ಅಷ್ಟೇ, ಖಾರ ಮತ್ತು ಸ್ವೀಟ್ ಥಿಂಗ್ಸ್ಗಳನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.